ಗೌರ್ಮೆಂಟ್ ಹಾಸ್ಪಿಟಲ್ ಬರೋದೇನ್ಕ ಗೌರ್ಮೆಂಟ್ ಹಾಸ್ಪಿಟಲ್ ಬರೋದೇನ್ಕ ಫಸ್ಟ್ ಕೈ ತೋರ್ಸೋದ್ ಮುಂಚೆ ಗೌರ್ಮೆಂಟ್ ಎಂಪ್ಲಾಯ್ ನೀವು ಅಲ್ಲ ಇವಾಗ ಇಷ್ಟು ಮಾತಾಡ್ತಾ ಇದೀರ ಬಡವ್ರಿಗೆ ಹೆಂಗ್ ಮಾತಾಡ್ತೀರಾ ನೀವು ತಪ್ಪು ಮಾಡಿಲ್ಲ ನಿಂತ್ಕೊಂಡು ಮಾತಾಡ್ರಿ ಹೆಚ್ಚೇನ್ भाई 10,000 पूछे तो गरीब कहां से लेना करते था 10,000 ನೀವು ತಪ್ಪು ಮಾಡಿಲ್ಲಲ್ಲ ನಿಂತ್ಕೊಂಡು ಮಾತಾಡ್ರಿ ನಾನೇ ಮಾಡ್ತೀನಿ ಅಮೌಂಟ್ 10,000 ಅಲ್ಲ ಲಕ್ಷ ರೂಪಾಯಿ ನಾನೇ ಮಾಡ್ತೀನಿ ಲಕ್ಷ ರೂಪಾಯಿ ಮೊನ್ನೆನೆ 6 ಜನ ಟ್ರಾನ್ಸ್ಫರ್ ಆಗಾರ ಇಲ್ಲಿ ದೇವನಹಳ್ಳಿಯಿಂದ ಗೊತ್ತಾ ನಿಮ್ಗ ಮಾಡಿಸ್ತೀನಿ ನಮ್ ಕೈಯಾಗ ಏನಾಗುತ್ತೆ ಮಾಡಿಸ್ತೀರಿ ಡೈರೆಕ್ಟ್ ಕಳಿಸ್ತೀನಿ ನೀವು ತಪ್ಪು ಮಾಡಿಲ್ಲಲ್ಲ ನಿಂತ್ಕೊಂಡು ಮಾತಾಡ್ರಿ ನೀವು ಕೊಡೋದ್ ಬೇಡ ನಾ ಫೋನ್ ಪೇನೆ ಮಾಡ್ತೀರಿ ತೋರ್ಸ್ಬೇಕಲ್ಲ ನಮ್ ತಪ್ಪು ಐತೆ ಇಲ್ಲ ಅಂತ ತಪ್ಪು ಹಿಡಿಬೇಡ್ರಿ ಅಂತ ಹೇಳ್ರಿ ಮಾತಾಡೋದಲ್ಲ ಹೇಳ್ರಿ ಅಲ್ಲ ಸರ್ ನಾವು ತಪ್ಪು ಮಾಡಿಲ್ಲ ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ ಕೇಳಿದೀರಾ ಯಾವ್ದು 9,000 ನೀವು 4-5 ಜನ ಹೇಳ್ತವ್ರ ಬರ್ರಿ ವಿಡಿಯೋ ಹಾಕಿ ಹಿಡಿತಾರದು ನಿಮ್ ಲ್ಯಾಂಗ್ವೇಜ್ ಗೊತ್ತಾಗ್ಲಿ ಅಂತ ಎಲ್ಲಾರ್ಗೂ ಯಾರೋ ಹಂಗ್ ರೌಡಿನಾ ನೀವು ಎಂಪ್ಲಾಯ್ ಅಲ್ಲ ನೀವು ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ ಗೊತ್ತಾಗುತ್ತಲ್ಲ ಹೌದಾ ಹಂಗಾದ್ರೆ ರೌಡಿ ನೀವು ಸರಿ ಹೋಗ್ರಿ ಸರಿ ಅದಕ್ಕೆ ಹಂಗೆ ಬರ್ರಿ ಹೇಳ್ತೀನಿ ಒಳಗಡೆ ಬರ್ರಿ ಬರ್ರಿ ಕಾಸು ಯಾಕೆ ಕೊಡ್ತಾ ಇದ್ದೀರಾ ಬರ್ರಿ ಹೇಳಿಸ್ತೀನಿ ಕೊಟ್ಟವ್ರ ಕೈಯಾಗ ಕಾಸು ಏನಿಲ್ಲ ಬಡವ್ರ ನಾವು ಮೊನ್ನೆ ಅಡ್ಮಿಟ್ ಆಗಿದ್ದು ನಿನ್ನೆ ಬೆಳಗ್ಗೆ 11 ಗಂಟೆಗೆ ಡೆಲಿವರಿ ಆಯ್ತು ಅವರು ಡೆಲಿವರಿ ಆಗಿದ ತಕ್ಷಣ 10,000 ಕೇಳಿದ್ರು ರಾಮಚಂದ್ರ ಡಾಕ್ಟರ್ ಸರಿ ಅಂತ ನಾವು 5,000 ಕೊಟ್ಟು ಸರಿ ಅಂತ ಅವ್ರು ತಗೊಳ್ಳಿಲ್ಲ 10,000 ಕರೆಕ್ಟ್ ಆಗಿ ಕೊಡ್ಬೇಕು ಮತ್ತೆ ಆಮೇಲೆ 8,000 ಕೊಟ್ರೆ 9,000 ಕೊಟ್ರೆ ಬಿಟ್ಲೇ ಇಲ್ಲ ತಗೊಂಡಲ್ಲ ಹಾಕಿ ಬಿಸಾಕ್ಬಿಟ್ಟು ಪಾಪ ಅವ್ರು ಬಡವರು ಆಟೋದಾಗ ಹೋದ್ರೆ ಹೊಲಿಗೆ ಬಿಚ್ಚಿಲ್ಲ ಅದಕ್ಕೆ ನಮ್ಗೆ ದುಡ್ಡು ಆಮೇಲೆ ಸಾಲಿಲ್ಲ ಅಂತ ಅಣ್ಣವ್ರಿಗೆ ಫೋನ್ ಮಾಡಿದ್ರೆ ದುಡ್ಡು ಸ್ವಲ್ಪ ಬೇಕು ಈ ತರ ಕೇಳ್ತಾ ಇದಾರೆ 10,000 ಬೇಕು ಅಂತ ಅಂದ್ಬಿಟ್ಟು ನಾವು ಅಣ್ಣಗೆ ಫೋನ್ ಮಾಡಿದ್ರೆ ಆವಾಗ ಅಣ್ಣ ಬಂದ್ರು ಕ್ಯಾಶ್ ನೀವು ಮುಂಚೆ ಇಲ್ಲೇ ತೋರಿಸ್ತಾ ಇದ್ರಾ? 500 ರೂಪಾಯಿ ನೋಟ 100 ರೂಪಾಯಿ ನೋಟ 500 ರೂಪಾಯಿ 200 ರೂಪಾಯಿ ಒಟ್ಟಿಗೆ ಸೇರಿಸ್ಕೊಟ್ರಾ? ನಾವು ದೇವನಹಳ್ಳಿ ಆಸ್ಪತ್ರೆಗೆ ನಮ್ಮ ಮನೆ ಹೆಣ್ಮಗುನ ಬಿಟ್ಟು ನಾನು ಅಡ್ಮಿಟ್ ಮಾಡಿದ್ವಿ. ನಿನ್ನೆ ಡೆಲಿವರಿ ಆಯಿತು. ಸಿಸೇರಿಯನ್ ಮಾಡಿದ್ರು. ಇಲ್ಲಿ ಆಸ್ಪತ್ರೆಯಲ್ಲಿ ಹೆಂಗಂದ್ರೆ ರಾಮಚಂದ್ರ ಡಾಕ್ಟರ್ ಅಂತ ಡೆಲಿವರಿ ಮಾಡ್ತಾರೆ. ಅವ್ರು 10,000 ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸಿಸೇರಿಯನ್ ಆದರೆ 10,000 ರೂಪಾಯಿ ಕಾಸು ಕೊಡಬೇಕು. ಇನ್ನೇ ನಾವು ಯಾರು ಇಲ್ಲ. ಇವ್ರೇನು ಮಾಡಿದ್ದಾರೆ 5,000 ರೂಪಾಯಿ ಕೊಡೋಕೆ ಹೋಗಿದ್ದಾರೆ. 5,000 ರೂಪಾಯಿ ಮುಟ್ಟಿಲ್ಲ. ಕೊಟ್ಟರೆ 10,000 ಕೊಟ್ಟರು, ಇಲ್ಲಾಂದ್ರೆ ಬಿಡ್ರಿ. ಆಮೇಲೆ 6,000 ಕೊಟ್ಟವ್ರೆ. ಬಲವಂತ ಮಾಡೋದು ತಗೊಂಡು ಆಮೇಲೆ 8,000 ಕೊಟ್ಟವ್ರೆ. 9,000 ರೂಪಾಯಿ ಲಾಸ್ಟ್ಗೆ ಇವತ್ತು ಕೊಟ್ಟರೆ ತಗೊಂಡ್ರೆ ಎತ್ತು ಬಿಸಾಕ್ಬಿಟ್ಟು ಕೊಟ್ಟರೆ 10,000 ಕೊಡ್ರಿ, ಇಲ್ಲಾಂದ್ರೆ ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಹೋಗ್ತಾ ಇರ್ರಿ ನಿಮ್ಮ ಮಗುನ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಹೆಂಗಂದ್ರೆ ಎಲ್ಲ ಅಷ್ಟೇ ರೆಸ್ಪಾನ್ಸ್ ಇಲ್ಲ. ಫಿಟಾಗಿ ಏನು ಬಂದ್ರು ಅಷ್ಟು ಇನ್ನೊಂದು ಮತ್ತೊಂದು ಎಲ್ಲ ಜನಗಳು ಒಂಥರ ಧಿಮಾಕಿಂದ ಮಾತಾಡೋದು, ಉಗುರಿಂದ ಮಾತಾಡೋದು, ಆ ಕೆಲಸ ಮಾಡ್ತಾರೆ. ರಾಮಚಂದ್ರ ಡಾಕ್ಟರ್ ನಾವು ಪ್ರಶ್ನೆ ಮಾಡಿದ್ರೆ ನಾನು ಕೇಳಿಲ್ಲ ಮಾಡಿಲ್ಲ ಅಂತ ಈಗ ಹೇಳ್ತಾರೆ. ಯಾಕಂದ್ರೆ ನಾವೆಲ್ಲ ಬಂದು ಪ್ರಶ್ನೆ ಮಾಡ್ತಾ ಇದೀವಲ್ಲ ಅದಕ್ಕೋಸ್ಕರ. ಆಮೇಲೆ ನಮ್ಮ ಮಗುಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ರಾಮಚಂದ್ರ ಡಾಕ್ಟರ್ ಜವಾಬ್ದಾರಿ, ಅವ್ರದೇ ಹೊಣೆಗಾರಿಕೆ. ಯಾಕಂದ್ರೆ ಈಗ ಇಲ್ದಿರಾ ಬಿಟ್ಬಿಟ್ಟೋಗಿದ್ದಾರೆ. ಇಲ್ಲಿ ವಾತಾವರಣ ಅಷ್ಟೇ, ಯಾರಿಗೂ ರೆಸ್ಪಾನ್ಸ್ ಮಾಡೋದೇ ಇಲ್ಲ. ರಾಮಚಂದ್ರ ಡಾಕ್ಟರು ನೀಟಾಗಿ ನೋಡೋದಿಲ್ಲ, ಮತ್ತೊಂದು ಮಾಡೋದು ಏನು ಮಾಡೋದಿಲ್ಲ. ಅವ್ರು ಕೇಳಿದ್ರೆ ಏನು ಹೇಳ್ತಾರೆ, ನಾನು 22 ಆಪರೇಷನ್ ಮಾಡಿದ್ದೀನಿ, 24 ಮತ್ತೊಂದು ನಂಬರ್ಗಳು ಇರ್ತಾರೆ ಹೊರತು ಅವ್ರಿಗೆ ಜನಗಳು ರೆಸ್ಪಾನ್ಸು ನೀಟಾಗಿ ಮಾಡ್ತಾ ಇಲ್ಲ, ನೋಡ್ತಾನೆ ಇಲ್ಲ. ಆಮೇಲೆ ಈಗ ಮೊನ್ನೆ ಯಾರು ಇದು ಮಾಡಿ ಕಳಿಸಿದ್ದಾರೆ, ಡಿಸ್ಚಾರ್ಜ್ ಮಾಡಿ. ಯಾವ ಸಿರಪ್ ಹಾಕಿದ್ರೆ ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡೋದು. 5 ದಿನ ಇಟ್ಕೊಂತೀವಿ ಅಂತ ಹೇಳಿದ್ದಾರೆ. ಈಗ ಜಾಸ್ತಿ ಮಾತಾಡ್ತಾರೆ, ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡ್ತಾರೆ. ಅದೇ ತರ ಒಳಗೇನೂ ಬಿಚ್ಚಿಲ್ಲ, ಅದೇ ತರ ಕಳಿಸ್ಬಿಟ್ಟವ್ರು ಬೇರೆಯವ್ರನ್ನೆಲ್ಲ. ಆ ತರ ಜಾಸ್ತಿ ಬೇಜವಾಬ್ದಾರನ ಆಗಿದೆ. ಇಲ್ಲಿ ನಾವು ಇದನ್ನ ದಯವಿಟ್ಟು ನೀವು ಪತ್ರಕರ್ತರು KH ಮುನಿಯಪ್ಪನವ್ರ ಗಮನಕ್ಕೆ ತರ್ರಿ, UT ಖಾದರ್ ಸಾಹೇಬ್ರ ಗಮನಕ್ಕೆ ತರ್ರಿ, ಸರ್ಕಾರದ ಗಮನಕ್ಕೆ ತಂದು DK ಶಿವಕುಮಾರ್ ಸಾಹೇಬ್ರ ಗಮನಕ್ಕೆ ತಂದು ದಯವಿಟ್ಟು ಈಗೇನೋ ಇದೊಂದು ಪ್ರಕರಣ ಆಗತ್ತೆ ಬಿಡ್ರಿ. ಇನ್ನು ಮುಂದೆ ಈ ತರ ಆಗ್ದಿರಾ ಆ ಡಾಕ್ಟರ್ ಯಾರಿದ್ದಾರೆ, ಡಾಕ್ಟರ್ ರಾಮಚಂದ್ರ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ತಾವು ದಯವಿಟ್ಟು ಬಡವರಿಗೆ ಅನುಕೂಲ ಆಗಂಗೆ ಮಾಡಬೇಕು.